ಸಾವಿತ್ರಿ, ದಿನಾಲು ಇದೇ ಮಾರ್ಗವಾಗಿದ್ದಾನೆ ನಿನ್ನ ಗಂಡನಿಗೆ ಬಿಟ್ಟಿಟ್ಟುಕೊಂಡು ಹೋಗ್ತಾ ಇದ್ದಾನೆ. ಈ ದಿವಸ ನಿನ್ನ ಗಂಡನಿಗಾಗಿ ಮೀಸಲವಾಗಿಟ್ಟರೆ ಗೊತ್ತಿನ ಈ ಶ್ರೀಕಾಂತ್ ಗೌಡ ಬಿಸಿ ತಿನ್ನಾಕಬೇಕು. ಬೇಟೆ ಸಿಗ್ಬೇಕಾದ್ರೆ ಬೇಟೆಗಾರ ಕಾಯಲೇಬೇಕಲ್ವಾ? ಬಾ ಸಾವಿತ್ರಿ, ಬಾ, ಆಯಂ ಬೇಟೆ. ಏನ್ರಿ ಗೌಡ್ರು, ಹಿಂಗ ಆಟ ನಿಂತ್ರೆ ಹೆಂಗ್ ಹೋಗ್ಬೇಕ್ರಿ? ಮತ್ತೇನ್ ಸಾವಿತ್ರಿ, ಗಂಡಗ್ ಬುತ್ತಿ ತಗೊಂಡ್ ಹೊಂಟಂಗ ಅನ್ನಕತ್ತೈತಿ. ಹೌದ್ರಿ, ಮತ್ತೆ ಕಾಣಲಿಲ್ಲ ಏನು ಬುತ್ತಿ? ನೀವ್ ಹಿಂಗ ಆಟ ನಿಂತ್ರೆ ಹೆಂಗ್ ಹೋಗ್ಬೇಕ್ರಿ? ಸ್ವಲ್ಪ ದಾರಿ ಬಿಟ್ಟು ಸರ್ದಿದ್ಕೊಳ್ರಿ. ದಾರಿ ಬಿಡಿ ಹೋಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಸರ್? ಮತ್ತ ಎದಕ್ ನಿಂದಿರ್ಸಿದ್ರಿ? ಮತ್ತೆ ಇಬ್ರು ಕೂಡಿ ಶಂಡೆ ಆಡೋದು ಅಲ್ಲ. ನಂದು ಹೊಟ್ಟೆ ಸಿಗುತ್ತಾ? ಬಡವರ ಮನೆ ಊಟ ಅಂದ್ರೆ ಬಹಳ ರುಚಿ ಇರ್ತೈತಿ ಅಂತ ಕೇಳ್ತಾರೆ. ಅದಕ್ಕೆ ಈ ಬುತ್ತಿ ನನಗೆ ಸಿಗ್ತೈತಿ ಏನೋ ಅಂತ ಕೇಳಿದೆ. ಅಯ್ಯೋ ಪಾಪ, ಮನ್ಯಾಗ ಊಟ ಹಾಕಿರಕ್ಕಿಲ್ಲ. ಅಲ್ರಿ ಗೌಡ್ರ, ಅದಕ್ಕೇನಂತ ನಡ್ ಅಲ್ಲೇ ನನ್ನ ಗಂಡನ ಜೋಡಿ ಹೊರತಾಗ ಕೂತ್ಕೊಂಡು ಎದುರಾಗ ಇಬ್ರು ಊಟ ಮಾಡಂತ. ಅದು ಒಂದು ಬುತ್ತಿ ಗಂಟು ಬಿಚ್ಚಿ ಇಬ್ರು ಕೂಡಿ ಎದುರ ಬದರ ಕೊಂಡ್ ತಿನ್ನೋ ಪದ್ಧತಿ ನಮ್ದಲ್ಲ. ಕದ್ದು ಮುಚ್ಚಿನ ತಿನ್ಲಿ, ಇಷ್ಟಪಟ್ಟ ನದಿ ಒಂದು ಬುತ್ತಿ ಒಬ್ಬನ ತಿನ್ನವನ. ಅಲ್ರಿ ಗೌಡ್ರ, ಬುದ್ಧಿ ಎಲ್ಲ ನಿನಗ್ ಕೊಟ್ರೆ ನನ್ನ ಗಂಡನೇನು ಉಪವಾಸ ಕೆಡುವ ಅಂತೀರೇನು? ಜಗತ್ತಿನಾಗ ಅರ್ಧ ಮುರ್ದ ಹಂಗ ಇಲ್ಲಿ ಬಿಚ್ಚು ಕೊಡೋದು, ಮತ್ ಕಟ್ಕೊಳ್ಳೋದು, ಮತ್ ಓದ್ಕೇಸಿನ ಬಿಚ್ಚಿ ನಿನ್ನ ಗಂಡ ಅಷ್ಟ. ಅಲ್ಲ, ನನ್ನ ಗಂಡಗ ಬುದ್ಧಿ ಒಯ್ಯಬೇಕಾದ್ರೆ ಹೊಲ್ದಾಗ ಒಂದ್ ನಾಯಿ ಇರ್ತದೆ, ಅದಕ್ಕೂ ಒಂದ್ 4 ರೊಟ್ಟಿ ಹಾಕಿದ್ರಾತು ಅಂತ ಒಂದ್ 4 ರೊಟ್ಟಿ ಜಾಸ್ತಿ ತಗೊಂಬಂದಿದ್ದೆ. ಅಂದ್ರ ನಾನು ನಾ ಅಂದನೇನು ಗೊತ್ತಾಗತ್ತೆ. ನಾ ಏನ್ ಹಂತ ಚಪ್ಪರ್ ಸುಳಿ ಬಗ ಅಲ್ಲ. ಸಾವಿತ್ರಿ, ಬುದ್ಧಿ ಅಂದ್ರೆ ಯಾವ ಬುದ್ಧಿ ಅಂತ ತಿಳ್ಕೊಂಡಿದ್ರು? ಕೈಯಾಗ ಹಿಡಿದ್ರು ಅನ್ನದ ಬುದ್ಧಿ ಅಲ್ಲ, ಮೈ ಕೈ ತುಂಬಿಕೊಂಡು ನಿಂತಿರೋ ಈ ನಿನ್ನ ಸೇಲ. ಈ ಬಿಗಡಿ ಮಾತಾಡು. ನೀ ಏನಾದ್ರೂ ಮಾತಾಡಿದ್ದು ನನ್ನ ಗಂಡ ಮೈತ ಏನಾದ್ರೂ ಕೇಳಿದ್ರೆ ನಿನ್ನ ಅಟ್ಟ ಕಡ್ದು ಬಾಗಿಲಿ ಕಟ್ತಿದ್ರು. ಮುಚ್ಚ ಬಾಯಿ ಕಂಡಿದ್ದೀನಿ. ಮಾತಾಡಿದ್ರೆ ಸಾಕು, ಬರೀ ಗಂಡ ಮೈದ ಅಂತ ಹೇಳ್ತಾ ಇದೆಯಲ್ಲ. ಏನ್ ಈ ಊರಾಗ ನಿನ್ನ ಗಂಡ ನಿನ್ನ ಮೈದನ ಅಷ್ಟ ಕಾಣಿಸ್ತಾರ? ನಾವೆಲ್ಲ ಏನ 9 ನಂಬರ್? ಸಾವಿತ್ರಿ, ನಮ್ಮಪ್ಪನು ನನ್ನ ಗಂಡಸಂತ ಹುಚ್ಚ. ನಾವು ತೋರಿಸ್ಬೇಕಲ್ಲ ಗಂಡಸ್ತನ ಅಂದ್ರೆ ಹೆಂಗಿರ್ತೈತಿ. ಸಾವಿತ್ರಿ, ಆ ಬಡ ಭಿಕಾರಿ ಮನೆಗೆ ಯಾವ ಕಣಕ್ಕಿದ್ದೀನಿ ನೀನು? 5 ನಿಮಿಷ ಸಹಕರಿಸಿ ನೋಡು, ನಾನು ಮಾಡಿ ತಂದು ಪಾಲಕ್ ಬಿಡ್ತೀನಿ. ಏನಂದ್ರೆ ಮಾಡಿ ಮನೆ ತಂದು ನನ್ನ ಪಾದ ಬಿಡ್ತೇವೆ? ಹೌದು, ಮತ್ತೇನ್ ಕೊಡ್ತೀನಿ? ಏನೋ 10 ಎಕರೆ ಹೊಲ ಅಷ್ಟೇ. ಮತ್ತು ಸುಮ್ಮನೆ ಹೂ ಅಂದ್ರೆ ಬುಡಕ ಕೈ ಹಾಕಂಗ ಅನಿಸ್ತದೆ. ಹೌದು, ನಾವು ಹಂಗ ಒಂದು ಸರಿ ಕೈ ಹಚ್ಚಬಾರ್ದು, ಹಚ್ಚಿದ್ರ ಮಾಡೇ ಕೈ ಅಲ್ಲ. ನೀನ ನನ್ನ ಕೈ ಮೇಲೆ ನಂದೇನೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ನಂದೆಲ್ಲ ನಿಂದೆಲ್ಲ ಬಾ. ಇಷ್ಟೊತ್ತರ್ಗು ಅಂತೆಲ್ಲ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಮನಿ ಅಂತ ಇದನ್ನೆಲ್ಲ ನನ್ನ ಗಂಡಗೆ ಹೇಳಿ ನಾನಾ ಕೊಡಿಸ್ತಾನೆ. ನಿನ್ನ ಮನೆಯಾಗ ಮುದ್ದಾದ ತಂಗಿದಾಳಲ್ಲ, ಆಕಿನ ಒಂದ ರಾತ್ರಿ ನನ್ನ ಗಂಡನ ಹತ್ರ ಕಳಿಸು. ನನ್ನ ಗಂಡನ ಗಂಡಸ್ತನ ಹೆಂಗೈತಿ ಅಂತ ಬಂದು ನಿನಗೆ ಹೇಳ್ತಾಳ. ಮಂದಿ ಏನೋ ಮಕ್ಕಳ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು. ಸಾವಿತ್ರಿ, ನಾನು ನನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪ. ಹಂಗ ನೀನು ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ತಪ್ಪ. ಇಲ್ಲಿ ಒಟ್ಟ ಫ್ಯಾಮಿಲಿ ವಿಷಯನ ಬೇಡ. ಏನಿದ್ರು ನನಗೈತಿ ನಿನಗೈತಿ, ನಿನಗೈತಿ ನನಗೈತಿ. ಕಬಡ್ಡಿ ಆಡಕ್ ಬರ್ತದ? ಯವ್ವ, ಇದಕ್ಕೆ ನಾಚಿಕೆ ಮಾಡೋ ಮರ್ಯಾದೆ ಐತೆ ಇಲ್ಲ. ಕಬಡ್ಡಿ ಆಡಕ್ ಬರ್ತದಿಲ್ಲ. ಏ ಗೌಡ, ಬರೀ ಕಬಡ್ಡಿ ಖೋ ಖೋನು ಆಡ್ತಾನೆ. ಪ್ರಸಂಗ ಬಂದ್ರ ಸಿನಿಮಾನೇ
ಬಹಳ ಹುಡುಕದ್ರ ನಾ ಎತ್ತಬಹುದು, ಆದ್ರ ನೀ ಎತ್ತಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಂಗಿಲ್ಲ. ಚಳಿಗೆ ಮಲ್ಲಿಗೆ ಹೂವು ಮುಡ್ಕೊಂಡು ಮುಸ್ರೆ ತಿಕ್ಕೋ ಹೆಣ್ಣಾದ ನಿನ್ನಗ ಇಷ್ಟು ಸೊಕ್ಕಿರ್ಬೇಕಾದ್ರ ಎಲ್ಲ ತೊಡೆ ತಟ್ಟಿ ಮೀಸಿಟ್ಟಿರುವ ಗಂಡ ಬಂದೆ ನಾನು. ನನಗೆ ಎಷ್ಟಿರ್ಬೇಡ, ಏನು ಒಟ್ಟಿಯಾಗಿ ಸಿಕ್ಕಿದೆಯಂತ ಏನೋ ಒಂದು ಚೂರು ಕೇಳಿದೆ ಅಪ್ಪ, ಅಷ್ಟಕ್ಕ ಹಿಂಗ. ಕೂಡೋ ಮರ್ಜಿನೂ ನಿನಗಿಲ್ಲ, ಬಿಡೋ ಮರ್ಜಿನೂ ನನಗಿಲ್ಲ. ಇಷ್ಟಪಟ್ಟು ಓಸೋ ಕುದುರೆಕ್ಕಿಂತ ಕಷ್ಟಪಟ್ಟು ಓಸೋ ಕುದುರೆ ಒಳಗೆ ಬಹಳ ಮಜಾ ಇರ್ತದೆ ಅಂತ. ಕುದುರೆ ಒಲಿ 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 ನಂತಿರ್ಬೇಕು. ಓಡಿಸು ಸಾರಕ್ಕೆ ಓಡಿಸ್ತು ನಾನು. ಒಮ್ಮೆ 10 ಬಾರಿ ಜಬರಿ ತಗೊಂಡು ಹತ್ತಿದ್ರೆ ಕುದುರೆ ಕಬಡ್ಡಿನೂ ಕಲಿಸ್ಕೊಡ್ತೀನಿ, ಕುಸ್ತಿನೂ ಕಲಿಸ್ಕೊಡ್ತೀನಿ. ಚಿನ್ನಪ್ಪನೇ ಆಡಿದ್ರು ಬಂತು. ಎತ್ತಿದ ಕೈ ಮಗನ ಬಾ 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 ಬಾ. ಅಲ್ಲಿ ಮನೆ ಮುಂದೆ ಎಲ್ಲಾರು ಪಂಚಾಯತಿ ಕುಡಿಸಿ ನಿಮ್ಮ ಗೌಡಪ್ಪ ಎಲ್ಲದಾನ ಅಂತ ಕೇಳಕತ್ತಾರ. ಇಲ್ಲಿ ನೋಡಿದ್ರೆ ಗೌಡಪ್ಪ ಬಿಲ್ಟೂತ್ ಕನ್ನಡ ಮಾಡಕತ್ತಾನ. ಬರ್ರಿ ಇಲ್ಲಿ ಓದಕತ್ತಾನ. ಯಾಕ್ರಿ ಒಂದು 5 ನಿಮಿಷ ಯಾಕ್ರಿ ಇದನ್ನು ತಗೊಂಡು 5 ನಿಮಿಷ ಬಿಟ್ಟು ಬರ್ಬೇಕು. ನನ್ನ ತಲೆ ಬೆಳೆದೈತಿ ತೋರಿ ನೀವು 5 ನಿಮಿಷ ಬಿಟ್ಟು ಬರ್ರಿ. ಹಂಚಕಾದ ದಾಸೆ ಬಿಡಬೇಕು. ಹೋಗು ಹಂಚಕಾದಾಗ ದೋಸೆ ಬಿಡಬೇಡ್ರಿ. ಹಂಚಕಾದಾಗ ದೋಸೆ ಬಿಟ್ರೆ ಹಂಚ ಸೀಳಿ ಹೋಗತ್ತ. ಸಿಡಿದ್ರೆ ನಾನು ಹೋಗ್ರೆ. ಏನ್ರಿ ನೀವು ಊರಾಗ ದೊಡ್ಡ ಗೌಡ್ರು, ನೀವೇನ್ರಿ ಮನಸ್ಸು ಮಾಡಿ ರೊಕ್ಕ ಕೊಟ್ರ ಎಂತಾವ 10 ತರಬಹುದು. ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕಾದ್ರ ಇದ್ರ 10 ಪಟ್ಟು ಖರೀದಿ ಮಾಡ್ತಿದ್ವಿ. ಆದ್ರೆ ನನಗೆ ಇದ ಬೇಕು. ಯಾಕಂದ್ರೆ ಆಕೆ ಗಂಡು ಬಂದು ಹಿಡ್ತಾ ಹಿಡಿದು ಗುಮ್ಮಿದ್ರ ಗುಮ್ಮಲ್ಲ, ಒಟ್ಟು ನನಗಿದ ಬೇಕು. ಒಟ್ಟು ನಮ್ಮ ಗೌಡಪ್ಪ ಒಮ್ಮೆ ಕಂಡಿಟ್ಟಂದ್ರೆ ಅದ ಬೇಕಂತ ಕುಂದಿರ್ತಾನೆ. ಏನ್ ನಿಮಗೆ ಒಟ್ಟು ಇದ ಬೇಕಲ್ಲ? ನಮ್ಮ ತೋಟದ ಮನೆಗೆ ಹೋಗ್ರಿ. ಮನೆಗೆ ಹೋಗಿ ಆಡಿನ ದಡ್ಡಾಗ ಆಡಿ ಹಿಕ್ಕಿ ಹಾಕಿರ್ತಾವು. ಸ್ವಲ್ಪ ಆಡಿನ ಹಿಕ್ಕಿ ಸೈಡ್ ಇಲ್ಲಿ ಕುಂದ್ರಿ ನೀವು. ಇದನ್ನ ತಂದು ನಾ ಕಟ್ತಾನೆ. ಅಲ್ಲಿ ಅಡಿನ ಕಾಲ ಎಲ್ಲವೋ ಎಲ್ಲ ಸಂಘ ಪ್ರಸಂಗ ಬಿದ್ರ ಬಚ್ಚಲ ಮೌರ್ಯಾಗೂ ಡೊಗ್ಬೇಕಪ್ಪ. ಗೌರ್ಯ ಹೋರಿ ಒಂದು ವೇಳೆ ಈ ಕೈಗಿಂತ ನಮ್ಮ ದಡ್ಡ ಕಟ್ಲಿಕ್ಕಂದ್ರ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ ಮಗನ. ಗೌಡ್ರ ಒಂದು ವೇಳೆ ಈ ಕೈಗೆ ತಂದು ನಾ ಅಲ್ಲಿ ಕಟ್ಟಿನಂದ್ರ ನನ್ನ ಕೈಯಾಗ ಸಿಕ್ಕ ನೀವು, ನಾ ಏನೋ ಅಂದೇ ಇಲ್ಲ. ಸುಬೇ ಅಲ್ಲೇ ನೋಡ್ತಿ, ಇಲ್ಲಿ ನೋಡಿ, ಇಲ್ಲಿ ಭಾಳ ಮೂಗು ಮುರಿಬೇಡ. ಮುಗುಬಿಟ್ಟು ಮುಗಿದು ತಳಗ್ ಮತ್ತೆ ಹುಡುಕಿ ಕೊಡಾಕ ನಾನ ಬರೋದಿಲ್ಲ. ಇವತ್ತು ಗೌರ್ಯ ಬಂದನ, ನಿನ್ನ ಟೈಮ್ ಸರಿಯಾಗೈತೆ. ಇನ್ನೊಂದು ಸಾರಿ ಸಿಕ್ಕು ನೋಡ್ಬೇಕಾರ ಏನ್ ಅನಿಸ್ತದೆ? ಜಲ್ದಿ ನೀವು ಮನೆಗೆ ಹೋಗ್ಲಿಕ್ಕೆ ಉರ್ನಾರ ಕೂಡಿ ನಿಮ್ಮನ್ನ ಶೌಕ್ ಅನಿಸ್ತಾರ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡುವ ಈ ನಿನ್ನ ಉದಾಹರಣ ನಾ ಜೀವಂತ ಇರೋವರೆಗೂ ಮರೆಯುವುದಿಲ್ಲ. ಅಲ್ಲೋ ಏನಾಗಿಲ್ಲ ತಮ್ಮ ತಮ್ಮ ಅನ್ನೋ ಶಬ್ದವನ್ನು ಕೇಳಿ ನಾ ಎಷ್ಟೋ ವರ್ಷಗಳಾಗೋಯ್ತು. ಏನ್ ಹೇಳಕತ್ತೀಪ್ಪ? ಹೌದು, ತಮ್ಮ ಅನ್ನೋ ಶಬ್ದ ಕೇಳಿ ಎಷ್ಟೋ ವರ್ಷ ಆಗೋಯ್ತು. ಈ ಗೌಡ ಸರಿ ಇಲ್ಲ. ಈ ಗೌಡ ನಮಗೆ ಹೇಳಬೇಕಾದ್ರೆ ದೊಡ್ಡದು ಆದ ಒಂದು ಕಥೆನೇ ಇದೆ. ಬೇಡವ, ನೀವು ಒಬ್ಬಕ್ಕೆ ಈ ಅವತ್ತ ಈ ಬಂದಂತೆ ಅಲ್ಲ, ನಾನೇ ಒಂದು ನೀನು ಮನೆಗೆ ಬಿಟ್ಟು ಬರ್ತೀನಿ, ಬಾರವ.